ಇದೀಗ ಇಲ್ಲಿ ಏನಾಗುತ್ತೆ, ಏನು ಕೇಳಿದ್ರು ನಮ್ಮಲ್ಲಿ ರಾಜೀನಾಮೆ ರೀ. ನೀವೇನೇ ವಿಷಯಕ್ಕೆ ಬನ್ನಿ, ಸುತ್ತಿ ಬಳಸಿ CM ರಾಜೀನಾಮೆ ಕೊಟ್ಬಿಡ್ಬೇಕು, CM ರಾಜೀನಾಮೆ ಕೊಟ್ಬಿಡ್ಬೇಕು. ಎಸ್, ಒಪ್ಕೊಳ್ಳೋಣ, ಪ್ರತಿಪಕ್ಷವಾಗಿ ಇನ್ನೂ ಎಫೆಕ್ಟಿವ್ ಆಗಿ ನೀವು ಹೋರಾಟ ಮಾಡಬಹುದೇನೋ ಅಂತ ಒಂದು ಭಾಗ. ಎರಡನೇ ಭಾಗ, ರಾಜೀನಾಮೆನೇ ನಿಜವಾದರೆ ಕುಂಭಮೇಳದ ಕಾಲು ತೊಳೆದಕ್ಕೆ ಯಾರು ರಾಜೀನಾಮೆ ಕೊಡಬೇಕು? ದೆಹಲಿ ರೈಲ್ವೆ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಅಂದಾಗ ಜನ ಸತ್ತರು, ಕಾಲು ತುಳಿತಾ ಇತ್ತು, ಅವತ್ತಿಗೆ ರಾಜೀನಾಮೆ ಕೊಡಬೇಕು. ಮುಂಬೈನ ದುರಂತ, 2 ರೈಲುಗಳಿಗೆ ಬರಬೇಕಾದ್ರೆ ರೈಲ್ ಕಿಕ್ಕಿರದ ಜನ 6 ಜನ ಸತ್ತೋಗ್ಬಿಡ್ತಾರೆ, ಬ್ಯಾಗ್ಗಳು ತಾಕ್ಕೊಂಡು 2 ರೈಲುಗಳಿಗೆ. ಅಂದರೆ ನಮ್ಮ ದೇಶದಲ್ಲಿ ಬಡವರಿಗೆ ಇದ್ದಂತಹ ರೈಲು ಬೋಗಿಗಳ ಸಂಖ್ಯೆ ಕಡಿಮೆ ಆಗಿದೆ, ಶ್ರೀಮಂತರಿಗೆ ಹೆಚ್ಚು ಬೆಲೆಯ ಟಿಕೆಟ್ಗಳ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಇರುವ ಬೋಗಿಗಳಲ್ಲೇ ಹೆಚ್ಚಿನ ಜನ ಸಂಚರಿಸುವಂಥ ಅನಿವಾರ್ಯತೆ ಇದೆ. ಹಾಗಾಗಿ ನೇತಾಡ್ತಾ ಇದ್ದರು. ಇದಕ್ಕೆ ಪರಿಹಾರ ಏನು ಗೊತ್ತಾ? ನಿಮ್ಮ ಕಡೆಯಿಂದ ಬಂದಿರೋದು, ನಮಗೆ ನಿಮ್ಮಿಂದ ಬಂದಿರೋ ಪರಿಹಾರ ಇಲ್ಲ ಇನ್ನೆಲ್ಲ ಡೋರ್ ಹಾಕ್ಬಿಡ್ತೀವಿ ಅಂತ. ಡೋರ್ ಓಕೆ, ರೈಲ್ ಸಂಖ್ಯೆ ಜಾಸ್ತಿ ಮಾಡಬೇಕಲ್ಲ, ಜನ ಜಾಸ್ತಿ ಆದಾಗ ನೀವು ರೈಲ್ ಸಂಖ್ಯೆ ಜಾಸ್ತಿ ಮಾಡಬೇಕಾ, ಡೋರ್ ಹಾಕ್ಬಿಡ್ತೀನಿ ಅಂತ ಅವ್ರು ನಾಚೆ ಇಡ್ಬೇಕಾ? ನೀವು ಆಗಿದೆಯಲ್ಲ ಸರ್, ರೈಲ್ ಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲದನ್ನು ಹಂಗಾಗು ಮುಂಬೈನಲ್ಲಿ ಪಾಪ ಸತ್ತೋಗ್ಬಿಡ್ತಾರೆ, ಜನ ಖುಷಿ, ಡೋರಲ್ಲಿ ನೇತಾಡ್ಕೊಂಡು ಸಾಯ ಖುಷಿ ಜನಕ್ಕೆ. ಸುರಕ್ಷತೆ, ಭದ್ರತೆ, ರೈಲು ಹೆಚ್ಚಿಗೆ ಆಗಿದೆ, ಅತಿ ಹೆಚ್ಚಾಗಿದೆ, ಮೂಲಭೂತ ಸರ್. ಒಂದು ಸಂಪೂರ್ಣ ಈ ಅವಘಡ ಇದೆಯಲ್ಲ, IPL ಅನ್ನೋದೇ ಒಂದು ಮನೋರಂಜನೆ ಮತ್ತು ವಾಣಿಜ್ಯ ಚಟುವಟಿಕೆ. ಅದು ಮೇಡಮ್ ಹೇಳ್ತಾ ಇದ್ರು ಕ್ರೀಡಾ ಮನೋಭಾವ. ಹೌದು, ಕ್ರೀಡೆ ಒಂದು. ಇವತ್ತು ಕ್ರಿಕೆಟ್ ಅನ್ನೋದು ಭಾರತದಲ್ಲಿ ಅದೊಂದು ಸೆಂಟಿಮೆಂಟ್. ಆ ಸೆಂಟಿಮೆಂಟ್ ನ ಇವರು ಬಳಸ್ಕೊಳ್ಳೋದಕ್ಕೆ ಇವರು ಸೆಲ್ಫಿ ಇವರ ಒಂದು ಏನು ವಿಧಾನಸೌಧ ಮುಂದೆ ಆಯೋಜನೆ ಆಯ್ತಲ್ಲ, ಅದೊಂದು RCB ಅನ್ನೋದು DRGO, ಒಂದು ಬ್ರಿಟಿಷ್ ಓನ್ ಕಂಪನಿ, ಅದು ಓನರ್ಶಿಪ್ ಇರೋದು. ಅದಕ್ಕೂ ಮತ್ತೆ ಸರ್ಕಾರಕ್ಕೂ ಏನು ಆ ರೀತಿ ದೊಡ್ಡ ಮಟ್ಟದ ಸಂಬಂಧನೇ ಇಲ್ಲ. ಇಂಥದ್ರಲ್ಲಿ ಇವರು ಒಂದು RCB ಬ್ಯಾನ್ ಮಾಡಿ ಹೋರಾಟ ಮಾಡಿ, ಹೆಂಗಾದ್ರೆ RCB IPL ಬ್ಯಾನ್ ಆಗಬೇಕು, ಬರ್ತೀನಿ. RCB ಇವರು ಬ್ರ್ಯಾಂಡ್ ಒಂದರ ವಾರಸ್ದಾರರ ತರ, ಬ್ರ್ಯಾಂಡ್ ಅಂಬಾಸಿಡರ್ ತರ, ವಿಶೇಷವಾಗಿ DK ಶಿವಕುಮಾರ್ ಎಂತ ಚೀಪ್ ಪಬ್ಲಿಸಿಟಿ ಸರ್. ಹೋಗಿ HAL ಏರ್ಪೋರ್ಟ್ಗೆ ಹೋಗಿ ಕ್ರೀಡಾಪಟುಗಳನ್ನ ಇವ್ರು ಹೋಗ್ತಾರೆ, ಇನ್ವೈಟ್ ಮಾಡೋದಕ್ಕೆ ಹೋಗ್ತಾರೆ. ಆಮೇಲೆ ವಿಧಾನಸೌಧದ ಭವ್ಯ ಮೆಟ್ಲು ಮುಂದೆ ಆಯೋಜನೆ ಮಾಡ್ತಾರೆ. ಆಯೋಜನೆ ಮಾಡಿದ್ಮೇಲೆ ಅಷ್ಟಕ್ಕೆ ಸುಮ್ಮನೆ ಆಗ್ತಾರೆ ಸರ್ಕಾರ ಅಂತಂದ್ರೆ, ಅಲ್ಲಿ ಅಷ್ಟೆಲ್ಲ ಅವತ್ತು ಅದು ಹೈ ಸೆಕ್ಯೂರಿಟಿ ಝೋನ್, ಅದು ಹೈಕೋರ್ಟ್ ಮತ್ತೆ ವಿಧಾನಸೌಧ ಇರೋಂಥದ್ದು ಹೈ ಸೆಕ್ಯೂರಿಟಿ ಝೋನ್ ಅಲ್ಲಿ. ಸಾಕಷ್ಟು ಅಲ್ಲಿ DPR ಆಗಿರ್ಬೋದು, ಸತ್ಯಾವತಿ ಅವರಾಗಿರ್ಬೋದು, ಅಥವಾ DCP ವಿಧಾನಸೌಧ ಭದ್ರತೆ DCP ಆಗಿರ್ಬೋದು, ಅವರು ನಿರಾಕರಿಸ್ತಾರೆ. ಆದ್ರೆ ಈ ಸರ್ಕಾರ, ಈ ನಿರ್ಲಜ್ಜ ಸರ್ಕಾರ, ಸಂವೇದನಾ ರಹಿತ ಸರ್ಕಾರ ಅವರಿಗೆ ಅಟಕ್ಕೆ ಬಿದ್ದಿ ಉದ್ದಟದಿಂದ ದುರಾಂಕಾರದಿಂದ ಅಲ್ಲಿ ಆಯೋಜನೆ ಮಾಡಬೇಕು. ಅವರ ಮಕ್ಕಳು, ಅವ್ರ ಕುಟುಂಬದವ್ರಿಗೆ ಅವ್ರ ಸೆಲ್ಫಿ ಒಂದು ರೀಲ್ಸ್ ಹುಚ್ಚಾಟಕ್ಕೋಸ್ಕರ ಆದಂತ ಕಾರ್ಯಕ್ರಮ. ಅಲ್ಲಿ ಅದಾದ್ಮೇಲೆ ಅಷ್ಟಕ್ಕೆ ಸುಮ್ಮನಾಗ್ತಾರ. ನೀವೆಲ್ಲರನ್ನು ಅನೌನ್ಸ್ ಮಾಡ್ತಾರೆ, ನೀವೆಲ್ಲರನ್ನು ಇದಕ್ಕೆ ಅಲ್ಲಿ ತನಕ ಗೇಟ್ ಓಪನ್ ಮಾಡಲ್ಲ. ನೀವು ಕೇಳಿದ್ರಲ್ಲ ಅಲ್ಲಿ ಸಾಹೇಬ್ರಿಗೆ ನೀವು ಕೇಳಿದ್ರಲ್ಲ, ಯಾಕೆ ಈ ಅವಘಡ ಆಯ್ತು ಅಂತ ಹೇಳಿ ಮೂಲ ಆದಂತದ್ದು ಏನಾದ್ರು ಇದ್ರೆ ಅಲ್ಲಿ ಸಂಪೂರ್ಣವಾಗಿ ಏನು, ಅಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಅಲ್ಲಿ ಕ್ರೀಡಾಪಟುಗಳು, ಯುವಕರು, ಯುವತಿಯರು ಒಂದು ಭಾವನೆಯಿಂದ ಅಲ್ಲೆಲ್ಲ ಬಂದಿದ್ರಲ್ಲ, ಅಲ್ಲಿ ಈ ಒಂದು ಕಾರ್ಯಕ್ರಮ ಗೇಟ್ ಎಲ್ಲದನ್ನು ಓಪನ್ ಆಗಿದ್ದಿದ್ರೆ ನಾನು ಇಲ್ಲಿ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ಈಗ ಬಂದು ರಾಜೀನಾಮೆ ಯಾರು ಕೊಡಬೇಕು ಅಂತ ನಿಮ್ಮ ಸ್ಕೇಲ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸ್ಟ್ಯಾಂಪೀಡ್, ರೆಸಿಗ್ನೇಷನ್, ಈ ಸ್ಕೇಲ್ ಇಟ್ಕೊಂಡು ಹೋದರೆ ಎಷ್ಟು ರಾಜ್ಯಗಳಲ್ಲಿ ಯಾರು ರಾಜೀನಾಮೆ ಕೊಡಬೇಕು? ಪಾರ್ಟಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ನಾನು ಮಾತಾಡ್ತಾ ಇದ್ದೀನಿ. ಭಾಗ 1. ಭಾಗ 2 ಅಂತ ಬಂದಾಗ ಚಿನ್ನಸ್ವಾಮಿ ಎಲ್ಲ ಗೇಟ್ ಓಪನ್ ಮಾಡಿ 21, 22 ಗೇಟ್ ಇದೆ ಓಪನ್ ಮಾಡಿಬಿಟ್ಟಿದ್ದರೆ ಅದರ ಕೆಪಾಸಿಟಿನೇ 36,000 ಜನ. ಮೆಟ್ರೋ ರೈಲ್ ಒಂದರಲ್ಲೇ ಅವತ್ತು 9 ಲಕ್ಷ ಜನ ಪ್ರಯಾಣ ಮಾಡಿದ್ದಾರಲ್ಲ, ಪೊಲೀಸರನ್ನ ನಾವು ಹೆಂಗೆ ಹೊಣೆ ಮಾಡೋದು? 9 ಲಕ್ಷ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಮೆಟ್ರೋ ನಮಗೋಸ್ಕರ ಕಟ್ಟಿರೋದು, ನಮ್ಮ ಅನುಕೂಲಕ್ಕೋಸ್ಕರ ಕಟ್ಟಿರೋದು. ಅಲ್ಲಿ ಆ ಯಾವುದೇ ಸಿಸ್ಟಮ್ ಇದೆಯಲ್ಲ, ಈ ಥರ ಕ್ಯೂಲ್ ಬರಬೇಕು, ಇಂಥದ್ದು ಡೈರೆಕ್ಟಾಗಿ ಇದಿರುತ್ತೆ, ಡಿವೈಸ್ ಬರುತ್ತೆ, ಸ್ಕ್ಯಾನ್ ಇರುತ್ತೆ, ಅಲ್ಲಿ ದಾಟಬೇಕಾದೆಲ್ಲ ಎಲ್ಲ ಹೈ ಜಂಪ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವತ್ತು ಲಾಂಗ್ ಜಂಪ್ ಪ್ರಾಕ್ಟೀಸ್ ಮಾಡೋರಿದ್ರು, ಹೈ ಜಂಪ್ ಪ್ರಾಕ್ಟೀಸ್ ಮಾಡೋರಿದ್ರು. ಈ 9 ಲಕ್ಷ ಕ್ರೌಡನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ 22 ಗೇಟ್ ತೆಗೆದುಬಿಟ್ಟು ಹೆಂಗೆ ಕೂರಿಸ್ತಾ ಇದ್ರಿ ನೀವು ಅಂತ ಹೇಳಿ. ಸರ್, ಪೂರ್ವ ಸಿದ್ಧತೆ ಮಾಡಿದ್ರೆ ಎಲ್ಲದೂ ಮಾಡಿ. ಯಾಕೆ ಮುಂಚೆ ಮಾಡಿಲ್ವಾ ಈ ರೀತಿ ಕಾರ್ಯಕ್ರಮಗಳು? ಬೇಕಾದಷ್ಟು ಆಗಿದೆ. ಇವರು ಒಂದು 4-5 ಕಿಲೋಮೀಟರ್ ಮುಂಚೆ ಸರ್ಕಾರಕ್ಕೆ ಆಸೆ ಇತ್ತು, ಜನ ಸಾಯ್ಬೇಕು ಒಂದು ಆಸೆ ಇತ್ತು ಅಂತ ನೀವು ಹೇಳೋದು? ಅಲ್ಲ, ನಿರ್ಲಕ್ಷ್ಯ. ಇದು 11 ಜನಗಳ ಸಾವು ದೊಡ್ಡ ನಿರ್ಲಕ್ಷ್ಯ. ಸೆಲ್ಫಿ ಕ್ರೇಜ್ಗೋ, ರೀಲ್ಸ್ ಕ್ರೇಜ್ಗೋ, ಮಕ್ಕಳು ಮೊಮ್ಮಕ್ಕಳಿಗೆ ವಿರಾಟ್ ಕೊಹ್ಲಿ ನೋಡಿ, ನಾನು ಅದೇ ವಿಡಿಯೋ ಹೇಳ್ತಾ ಇರೋದು. ನಾನು ಈ ಥರ ಜಂಪ್ ಮಾಡ್ತಿದ್ದಾರೆ. ಇದರಲ್ಲಿ ಜನಗಳ ಪ್ರಜ್ಞೆ, ಜನಗಳ ಜವಾಬ್ದಾರಿ ಏನು? ಅವ್ರವ್ರ ಪ್ರಾಣಕ್ಕೆ, ಬೇರೆಯವ್ರ ಪ್ರಾಣಕ್ಕೆ ಬಿಟ್ಬಿಡಿ, ಅವ್ರವ್ರ ಪ್ರಾಣಕ್ಕಾದ್ರೂ ಹೊಣೆ ಆಗಬೇಕಾಗಿತ್ತಲ್ವಾ? ಅಂದರೆ ಒಂದು ಸರ್ಕಾರಕ್ಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಕೊಂಡು ನೋಡಿ ಏನು ಮಾಡೋಣ ಹೇಳಿ. ಈಗ ಇಲ್ಲಿ ನೋಡಿ, ಈ ಥರದ್ದು ಉಮೇಶ್ ಸರ್ ನೀವು ಗಮನಿಸಬೇಕಿದ್ರೆ ಈ ಥರ ಮಾಡ್ತಿದ್ದಾರೆ. ಇದು ನೋಡಿ, ಇಲ್ಲಿ ಲಿಂಗ ತಾರತಮ್ಯ ಇಲ್ಲ, ಜಾತಿ ತಾರತಮ್ಯ ಇಲ್ಲ, ಇಲ್ಲಿ
ವಯಸ್ಸಿನ ತಾರತಮ್ಯ ಇಲ್ಲ, ಎಲ್ಲರೂ ಎಗರಿ ಎಗರಿ ಬರ್ತಿರೋರು ಅಲ್ಲಿ. ಮಹಿಳೆಯರು ಅಬಾಲ ವೃದ್ಧರಾದಿಯಾಗಿ ಹಿಂಗೆ ಮಾಡ್ತಿದ್ದಾರಲ್ಲ, ಇವ್ರಿಗೆ ಯಾರು ಹೇಳ್ಬೋದು? ಆಯ್ತಪ್ಪ, ಈಗ ಇನ್ನೊಂದು ಪಾಯಿಂಟ್ ಕೇಳ್ತೀನಿ ನಾನು. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸೆಕ್ಯೂರಿಟಿ ಸರಿ ಇರಲಿಲ್ಲ, ವಿಧಾನಸೌಧ ತಕ್ಕಮಟ್ಟಿಗೆ ಇತ್ತು, ಮೆಟ್ರೋ ಸ್ಟೇಷನ್ ಏನು ಮಾಡ್ಬೋದಾಗಿತ್ತು ನಾವು ಅಂತ ನನ್ನ ಪಾಯಿಂಟ್ ಇದೆ. ಉಮೇಶ್ ಸರ್, ಮೆಟ್ರೋ ಸ್ಟೇಷನಲ್ಲಿ ಹಿಂಗೆ ಆಡೋರನ್ನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಂಗೆ ಆಡಲ್ಲ ಅಂತ ನಾವು ಹೇಳೋಕ್ಕಾಗತ್ತಾ? ಇಲ್ಲ ನೋಡಿ, ನಾವೀಗಾಗಲೇ ಈ ಪ್ರಪಂಚದಲ್ಲಿ ಹಲವಾರು ಕಡೆ ಈ ತರದವೆಲ್ಲ ಆಗಿದಾವೆ. ಸ್ಟ್ಯಾಂಡ್ಗಳೇ ಕುಸ್ತೋಗ್ಬಿಟ್ಟಿದೆ ಫುಟ್ಬಾಲ್ಗಳಲ್ಲಿ, ಆಮೇಲೆ ಬೇಸ್ಬಾಲ್ಗಳಲ್ಲಿ ತುಂಬಾ ಜನ ನುಗ್ಗಿ ಹೊಡೆದಾಡ್ಕೊಂಡಿರುವಂತದ್ದಿದೆ. ಹಲವಾರು ಘಟನಾವಳಿಗಳು ಸಿಕ್ಕಾಬಟ್ಟೆ ಆಗಿದಾವೆ. ಎಷ್ಟು ಬಂದೋಬಸ್ತ್ ಮಾಡಿದ್ರು ಸಹ ಕೆಲವಷ್ಟು ಕಡೆ ಸ್ಯಾಂಪೇಟ್ ಮಾಡಿ ಹಲವಾರು ಜನಗಳೆಲ್ಲ ಸತ್ತೋಗಿರ್ತಕ್ಕಂಥದ್ದೆಲ್ಲ ಇದಾವೆ. ಆದ್ರೆ ಇದು ಅದು ಆಯೋಜಕರು ಮಾಡಿರ್ತಕ್ಕಂಥದ್ದು, ಮತ್ತೆ ಅದು ಬಂದೋಬಸ್ತ್ ಇದ್ದಂಥದ್ದು. ಇದಕ್ಕೆ ಏಕಾಏಕಿ 12 ಗಂಟೆ ಒಳಗಡೆ ನೀವು ಪ್ರಿಪರೇಷನ್ ಮಾಡ್ಕೊಂಡು ಇಷ್ಟು ಜನನ ಕಂಟ್ರೋಲ್ ಮಾಡ್ಕೊಂಡು ನಾವೆಲ್ಲ ಇದನ್ನ ವಿಜೃಂಭಣೆಯಿಂದ ಚೆನ್ನಾಗಿ ಆಚರಿಸೋಣ ಅಂತ ಅನ್ನುವಂತ ಏನಾದರೂ ಒಂದು ಮನಸ್ಥಿತಿನಲ್ಲಿ ಕೇಳಿದಾಗ ಎಲ್ಲಾ ಅಧಿಕಾರಿಗಳಿಗೂ ಗಾಬರಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಎಲ್ಲ ರಿಜೆಕ್ಟ್ ಮಾಡಿ ಬಿಸಾಕಿರೋದು. ಎಲ್ಲೂ ಸಾಧ್ಯನೇ ಆಗದೆ ಇರುವಂತದ್ನ ಸಾಧ್ಯ ಮಾಡಿ ಅಂತ ಹೇಳ್ತಾ ಇದಾರಲ್ಲ, ಆ ಕಾರಣಕ್ಕೆ ನಾಳೆ ನನ್ನ ತಲೆ ಏನಾದ್ರು ಹೋಗಿಬಿಟ್ಟತ್ತಪ್ಪ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಪೊಲೀಸರುಗಳು ಆ ತರ ವಾಪಸ್ ಬರೆದು ಕೊಟ್ಟಿರುವಂತದ್ದು. ನನ್ನ ಲೆಕ್ಕದಲ್ಲಿ ಇದು ಬರೆದು ಕೊಟ್ಟಿದ್ದಾರೆ ನೋಡಿ. ಇದು ಬಹಳ ಸಾಮಾನ್ಯವಾಗಿ ನಮ್ಮ ಪೊಲೀಸರುಗಳು ಆಯ್ತು ಬಿಡಿ ನೋಡೋಣ ಅದೇನ ಮಾಡ್ಬಿಡೋಣ, ದೊಡ್ಡವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತಾರೆ. ಆದ್ರೆ ಇದ್ರಲ್ಲಿ ಪತ್ರ ರವಾನೆಗಳಾಗಿದ್ದಾವೆ. ಅದು ಅಷ್ಟು ಸುಲಭದ ಮಾತಲ್ಲ ಇದು. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇದು ನಾಳೆ ದಿವಸ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಕಂಟ್ರೋಲ್ ಮಾಡೋಕ್ ಆಗುದಿಲ್ಲ. ಯಾರು ಪೊಲೀಸರು ಕರ್ಸ್ಕೊಳಕ್ ಆಗುದಿಲ್ಲ ಸಡನ್ ಆಗಿ. ನಾವೇನು ಒಂಥರ ಜನ ಬರ್ತಾವ್ರೆ ಹಾಕ್ರೋಕೆ ಮದುವೆನಲ್ಲಿ ಊಟ ಕಮ್ಮಿ ಆದ ತಕ್ಷಣ ಇನ್ನೊಂದ್ ಸ್ವಲ್ಪ ರೈಸ್ ಬೇಯಿಸ್ಬಿಟ್ರು, ಹಂಗ ಆಗಲ್ಲ. ಇದು ಬಂದೋಬಸ್ತು. ಕರೆದ್ಬಿಟ್ಟು ಏನ್ ಮಾಡ್ತೀರಿ ಅವ್ರನ್ನ, ಎಲ್ಲಿ ಸೇರಿಸ್ತೀರಿ, ಯಾರಿಗ್ ಮಾತಾಡಿಸ್ತೀರಿ, ಎಲ್ಲಿ ಪೋಸ್ಟ್ ಮಾಡ್ತೀರಿ, ಹಂಗ ಆಗುದಿಲ್ಲ. ಬಂದೋಬಸ್ತು ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಟ್ಯೂಟ್ ಮಾಡ್ಬೇಕು, ಕೆಲಸ ಒಪ್ಪಿಸ್ಬೇಕು, ಅದಕ್ಕೊಂದು ಅಧಿಕಾರಿ ನೇಮಕ ಮಾಡ್ಬೇಕು, ಇದಕ್ಕೆಲ್ಲ ಬಹಳ ಟೈಮ್ ಬೇಕು, ರಿಹರ್ಸಲ್ ಮಾಡ್ಬೇಕು, ಈ ಜಾಗದಲ್ಲಿ ಯಾರು ನಿಂತ್ಕೋಬೇಕು ಅಂತ ಹಿಂದೆ ರೆಡಿ ಆಗ್ಬೇಕು. ಒಬ್ಬ ಕನ್ನಡ ರಾಜ್ಯೋತ್ಸವ ಸ್ವತಂತ್ರ ನಮ್ದು ಪೆರೇಡ್ ನಡಿಬೇಕಾದಾಗ್ಲೇನೆ ಅದೇ ಮಹಾತ್ಮ ಗಾಂಧಿ ಇದ್ರಲ್ಲಿ ಸೇರುವಂತವ್ರು 3,000ದಿಂದ 4,000 ಜನ ಸೇರ್ತಾರೆ. 3 ದಿವಸ ಪ್ರಿಪರೇಷನ್ ಮಾಡ್ತೀವಿ ನಾವು ಅಲ್ಲಿ ಬಂದೋಬಸ್ತ್ಗೆ. ಅದು ಪಾಸಿಟಿವ್ ಒಳಗಡೆ ಬಿಟ್ಟು ಒಳಗಡೆ ಚೇರಲ್ಲಿ ಕೂರ್ಸೋದಕ್ಕೆ ಬರೀ 4,000-5,000 ಜನ ಬರ್ತಾರೆ. ಲಕ್ಷಾನ್ಗಟ್ಲೆ ಜನಗಳು ಬಂದ್ಬಿಟ್ಟಾಗ ಯಾವ ತರ ಮಾಡೋಕ್ಕಾಗುತ್ತೆ ಹೇಳಿ? ಅದು ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆದ್ಮೇಲೆ ಪೊಲೀಸರು ತಡೀಕಾಗ್ತದ? ಹುಚ್ಚು ಪ್ರವಾಹ ಇದು. ಆ ಕಾರಣಕ್ಕೋಸ್ಕರನೇ ಇದಾಗ್ಬಿಡ್ತು ಅಂತ ಅಂದ್ರೆ ಯಾವುದೇ ABCD ಸರ್ಕಾರ ಯಾವುದೇ ಇರ್ಲಿ ಈ ತೀರ್ಮಾನ ತಗೊಂಡಿದ್ರೆ ಇದೇ ತರನೇ ಆಗ್ತಿದ್ದದ್ದು. ಯಾವ ಕಾರಣಕ್ಕೂ ಸಾಧ್ಯನೇ ಇಲ್ಲ ತಡೆಗಟ್ಟೋದಕ್ಕೆ. ನಾವು ಪತ್ತಾಸ್ತ್ರ ಇಟ್ಕೊಬಿಟ್ಟಿದ್ದೋ ನಮ್ಮ ಸರ್ಕಾರದವರು, ಅವೆಲ್ಲ ಆಗದ ಕೆಲಸ. ಈ ತರ ತೀರ್ಮಾನಗಳು ಯಾರು ಮಾಡ್ತಾರೋ ಯಾರೇ ಇದ್ರು ಫೇಲೇ. ಅದು ಅಷ್ಟು ಸುಲಭಕ್ಕೆ ಬಂದೋಬಸ್ತ್ಗಳನ್ನ ಮಾಡೋಕ್ಕಾಗುದಿಲ್ಲ. ಆಮೇಲೆ ಆ ಬಂದೋಬಸ್ತ್ ಮಾಡೋದು ಇಂಥವ್ರ ಮಧ್ಯದಲ್ಲಿ ಉಟ್ಕೊಂಡಾಗ KC ಅವರು ಒಂಥರ ಬ್ಲಂಡರ್ ಮಾಡಿದ್ರಲ್ಲ, ಈ ತರದ ತೀರ್ಮಾನಗಳು ಕೊಟ್ಕೊಂಡು ಈ ತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ಬಿಟ್ಟಾಗ ನೀವ್ ಹೆಂಗೆ ಅದನ್ನ ಬೇಗ ಅದನ್ನೆಲ್ಲ ನೀವು ಪೊಲೀಸರುಗಳು ಸರಿ ಮಾಡೋದೇ ಕಷ್ಟ ಆಗ್ಬಿಡ್ತದೆ ರಮಕಾಂತ್. ಅಷ್ಟು ಸುಲಭ ಅಲ್ಲ. ಬಟ್ ನಡೆದೋಗ್ಬಿಟ್ಟಿದೆ. ಈಗ ಸುಮ್ಮನೆ ರಾಜಕೀಯ ಬಿಟ್ಟು ಏನ್ ಮಾಡ್ಬೇಕು, ಮತ್ತೆ ಈ ಮುಂದೆ ಇನ್ನೇನಾದ್ರೂ ಈ ತರದ್ ಏನಾದ್ರು ಆದಾಗ ಏನ್ ಮಾಡ್ಬೇಕು ನಾವು ಅಂತ ಅನ್ನುವಂಥದ್ದು ಯೋಚನೆ ಮಾಡ್ಬೇಕು. ಮತ್ತೆ ಈಗ ಏನು ಪಾಪ ತೀರ್ಕೊಂಡಿರ್ತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚಿನ ನಾವು ಅವ್ರಿಗೆ ಹಣವನ್ನ ಕೊಟ್ಟು ಪಾಪ ಎಲ್ಲ ಸಂತೈಸಕ್ಕಾಗುದಿಲ್ಲ ಬಿಡಿ. ಯಾಕೆಂತಂದ್ರೆ ಇದು ನಾವೆಲ್ಲ ಸೇರಿ ಒಟ್ಟಾರೆ ಜವಾಬ್ದಾರಿಯಿಂದ ಅವ್ರನ್ನ ಕೊಂದಾಕಿರ್ತಕ್ಕಂಥದ್ದು. ಏನ್ ಮಾಡಿದ್ರು ಸರಿ ಸಮ ಆಗುದಿಲ್ಲ. ಅಷ್ಟು ಸುಲಭದ ಅದು ನಮ್ಮ ಎಲ್ಲಾರನ್ನೂ ವೈಕರಿಯಸ್ ಲಯಬಿಲಿಟಿ ಅಂತ ಹೇಳಿದ್ರು, ಅದು 100ಕ್ಕೆ 100ರಷ್ಟು ಸತ್ಯ. ಫೈನ್, ಥ್ಯಾಂಕ್ ಯು ಉಮೇಶ್ ಸರ್, ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ಥ್ಯಾಂಕ್ ಯು ಲೋಹಿತ್, ಥ್ಯಾಂಕ್ ಯು ಆಯಿಷಾ ಫರ್ಜಾನಾ ಮೇಡಮ್. ಈ ಥರದ ಘಟನೆಗಳು ಆಗದೇ ಇರಲಿ. ಸರ್ಕಾರ, ಹೈಕಮಾಂಡ್ ಯಾರೇನೇ ಇರಲಿ ಅಥವಾ ಪ್ರತಿಪಕ್ಷ ಯಾರೇನೇ ಇದ್ದರೂ ಕೂಡ ಎಲ್ಲಕ್ಕಿಂತ ಹೆಚ್ಚಾಗಿ ಜನಗಳ ವಿವೇಕ ಅವ್ರನ್ನ ಕಾಪಾಡಬೇಕು, ಜನಗಳ ತಾಳ್ಮೆ ಅವ್ರನ್ನ ಕಾಪಾಡಬೇಕು, ಜನಗಳಲ್ಲಿ ಮಾನವೀಯತೆ ಕಾಪಾಡಬೇಕಾಗತ್ತೆ. ತುಂಬ ಬೇಸರದ ಸಂಗತಿ ಅಂದರೆ ಒಬ್ಬ ಮನುಷ್ಯ ಬಿದ್ದು ಒದ್ದಾಡ್ತಾ ಇದ್ದಾನೆ, ಆ ಜೀವಕ್ಕೂ ನನಗೂ ಏನು ಸಂಬಂಧ? ಅವನ ಪಕ್ಕದಲ್ಲೇ ನಡ್ಕೊಂಡು ಹೋದಂಥ ಜನಗಳನ್ನು ಕೂಡ ಕಣ್ಣಾರೆ ಕಂಡಿರ್ತಕ್ಕಂಥ ಉದಾಹರಣೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿದೆ. ಇದು ಯಾವುದೂ ಆಗದೇ ಇರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.